ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ 27 ನಕ್ಷತ್ರದಲ್ಲಿ 17ನೇ ನಕ್ಷತ್ರ ಅನುರಾಧ ನಕ್ಷತ್ರದ ಬಗ್ಗೆ ನೋಡೋಣ. ಈ ಅನುರಾಧ ನಕ್ಷತ್ರ ದೇವಗಣಕ್ಕೆ ಸೇರುತ್ತೆ. ಈ ನಕ್ಷತ್ರದ ಅಧಿಪತಿ ಶನಿಗ್ರಹ. ಸಂಪೂರ್ಣವಾಗಿ ವೃಶ್ಚಿಕ ರಾಶಿಗೆ ಸೇರುತ್ತೆ. ಈ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಆಗ್ತಾನೆ. ಈ ಅನುರಾಧ ನಕ್ಷತ್ರದವರ ಸ್ವಭಾವಗಳಲ್ಲಿ ಇವರು ತುಂಬ ಅಂತಃಕರಣ ಉಳ್ಳಂಥ ವ್ಯಕ್ತಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಾಗಿರ್ತಾರೆ. ಯಾಕೆ ಅಂದರೆ ಕುಜ ವೃಶ್ಚಿಕ ರಾಶಿಯ ಅಧಿಪತಿ ಆಗಿರೋದ್ರಿಂದ ಇವರು ಚಿಕ್ಕ ವಯಸ್ಸಿನಲ್ಲೇ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಅನುರಾಧ ನಕ್ಷತ್ರದವ್ರಿಗೆ ಬಾಲ್ಯದಲ್ಲಿನೇ ತುಂಬ ಗುರಿಗಳನ್ನು ಇಟ್ಕೊಂಡಂಥ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತು ಇದರ ಅಧಿಪತಿ ಮಂಗಳ ಪೊಲೀಸ್ಕಾರಕ ವೃತ್ತಿಗೇ ಪ್ರಚೋದನಕಾರಿ ಕೊಡ್ತಾರೆ. ಮತ್ತು ಇವರ ಸೀಕ್ರೆಟಿವ್ ನೇಚರ್ ತುಂಬ ಇರುತ್ತೆ. ಇವ್ರ ಹತ್ರ ಗುಪ್ತತೆಯನ್ನು ಕಾಪಾಡ್ತಾರೆ ಇವರು. ಹೀಗಾಗಿ CBI, CID ಮತ್ತು ಗುಪ್ತಚರ ಇಲಾಖೆಯಲ್ಲಿ ಇವರು ತುಂಬ ಯಶಸ್ವಿಯಾಗಿ ಕಾರ್ಯ ನಿಭಾಯಿಸ್ತಾರೆ. ಅಷ್ಟೊಂದು ಒಳ್ಳೆಯ ಒಂದು ನೇಚರ್ ಇರ್ತಕ್ಕಂಥದ್ದು. ಮತ್ತು ಕುಜನ ಪ್ರಭಾವ ಸ್ಪಷ್ಟವಾಗಿ ಮತ್ತು ಗುರಿಗಳ ಕಡೆ ಹೋಗುವಂಥ ಜಾತಕ ಆಗಿರುತ್ತೆ. ಇವ್ರನ್ನ ಸುಖ ಸುಮ್ಮನೆ ನಂಬಿಸಕ್ಕಾಗಲ್ಲ. ಸತ್ಯವನ್ನು ಅರಿತು ಅದರ ಸಾಧಕ ಬಾಧಕಗಳನ್ನು ನೋಡಿ ಆವಾಗ ನಂಬ್ತಾರೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದಿದೆಯಲ್ಲ, ಇವರೇ ಅನುರಾಧ ನಕ್ಷತ್ರದವರು. ಮತ್ತು ಇವರು ಸ್ಪಿರಿಚುವಲ್ ಗ್ರೌಂಡ್ನಲ್ಲಿ ಬರುತ್ತೆ. ಇವರ ನಂಬಿಕೆ ಹೆಂಗಿರುತ್ತೆ ಅಂದರೆ ಆಧ್ಯಾತ್ಮಿಕದ ತಳಹದಿಯಲ್ಲಿ ಇರ್ತಾರೆ. ಇವರು ಬಹಳ ಡೀಪಾಗಿ ನಂಬ್ತಾರೆ ಮತ್ತು ಸೈಂಟಿಫಿಕ್ ಆಗಿ ನಂಬ್ತಾರೆ. ಮೂಢನಂಬಿಕೆಯನ್ನು ನಂಬಲ್ಲ. ಸೈಂಟಿಫಿಕ್ ಆಗಿ ಅದಕ್ಕೆ ಲಿಂಕ್ ಇದ್ರೆ ಮಾತ್ರ ಇವರು ನಂಬ್ತಾರೆ. ಮತ್ತು ಲಾಜಿಕಲ್ ಥಿಂಕಿಂಗ್ ತುಂಬ ಇರುತ್ತೆ ಇವರಿಗೆ. ಲಾಜಿಕಲ್ ಆಗಿ ಭಾಳಷ್ಟು ಥಿಂಕ್ ಮಾಡ್ತಾರೆ. ಬಟ್ ಡೀಪ್ ನಾಲೆಜ್ ಇರುತ್ತೆ. ತುಂಬ ಡೀಪ್ ನಾಲೆಜನ್ನು ಇದು ಮಾಡ್ಕೊಂಡಿರ್ತಾರೆ. ಮತ್ತು ವೃತ್ತಿಗೆ ಕಾಯಕಕ್ಕೆ ಭಂಗ ತರಲ್ಲ. ಇವರು ಪ್ರಾಮಾಣಿಕರಾಗಿರ್ತಾರೆ ಮತ್ತು ಅಷ್ಟೇ ಪ್ರಭಾವಶಾಲಿಗಳಾಗಿರ್ತಾರೆ. ಈ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರು ತುಂಬ ಪ್ರಭಾವಿಗಳು. ಏನಾದರೂ ಒಂದು ಕಾರ್ಯ ಆಗಬೇಕು ಅಂದರೆ ಅಲ್ಲಿ ತಮ್ಮದೇ ಆದ ಒಂದು ಗುರಿಯನ್ನು ಅಲ್ಲಿ ಸರೌಂಡ್ ಏರ್ಪಡಿಸ್ಕೊಂಡು ಅಲ್ಲಿ ಈಸಿ ಆಗುವಂಗೆ ಮಾಡಿರ್ತಾರೆ ಕಾರ್ಯವನ್ನು. ಹೀಗಾಗಿ 27 ನಕ್ಷತ್ರಗಳಲ್ಲಿ ಈ ಅನುರಾಧ ನಕ್ಷತ್ರದವರು ಹೆಚ್ಚಾಗಿ ಗುಪ್ತಚರ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ದೇಶದ ಗಡಿ ಭಾಗದಲ್ಲಿ ಕಮಾಂಡರ್ಗಳು ಈ ಜಾತಕದವರಾಗಿರ್ತಾರೆ. ಮತ್ತು ದೇವಗಣಕ್ಕೆ ಸೇರೋದ್ರಿಂದ ಇದನ್ನು ನಾನು ಭಾಳಷ್ಟು ಮದುವೆ ಕಾರ್ಯಗಳಿಗೆ ಕೊಡ್ತೇನೆ, ಶುಭ ಕಾರ್ಯಗಳಿಗೆ ಅನುರಾಧ ನಕ್ಷತ್ರವನ್ನು. ಮತ್ತು ಗೃಹ ಪ್ರವೇಶಕ್ಕೆ ಕೊಡ್ತೇನೆ, ಅನ್ನದಾನಕ್ಕೂ ಕೂಡ ಕೊಡ್ತೇವೆ. ಮತ್ತು ರಾಜ್ಯಸಭೆ, ಲೋಕಸಭೆ ಮಂತ್ರಿಗಳ ಪ್ರಮಾಣ ವಚನ ಕೂಡ ಇದರಲ್ಲಿ ಮಾಡ್ಬೋದು. ಮತ್ತು ಅಕ್ಷರಾಭ್ಯಾಸಕ್ಕೆ ಶ್ರೇಷ್ಠವಾದದ್ದು, ತುಂಬ ಚೆನ್ನಾಗಿರ್ತದೆ. ಈ ನಕ್ಷತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿದರೆ ಅದೇ ರಾಶಿಯವರಾಗಿದ್ದು ಶ್ರೀ ಶಾರದಾಂಬ ಪೀಠ ಶೃಂಗೇರಿಗೆ ಹೋಗಿ ನೀವು ಮಾಡಿಸಿದ್ದೇ ಆದರೆ ಆ ದೇವಿಯ ಕೃಪೆ ನಿಮಗಾಗಿ ವಿದ್ಯೆ ತುಂಬ ಚೆನ್ನಾಗಿ ಒಲಿಯುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ. ಮತ್ತು ಇವರು ವೃಶ್ಚಿಕ ರಾಶಿ ಅಧಿಪತಿಯಾಗಿರೋದ್ರಿಂದ ಹವಳವನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಹವಳ ಧರಿಸೋದ್ರಿಂದ ಇವರಿಗೆ ಆ ಕುಜಗ್ರಹದ ಶಕ್ತಿ, ಮಂಗಳ ಗ್ರಹದ ಶಕ್ತಿ ಸಂಪೂರ್ಣವಾಗಿ ಇವರಿಗೆ ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವಾಗಲೂ ಈ ಹರಳುಗಳು ಅಲ್ಲಿ ಇರೋದ್ರಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ಫುಟೇಜ್ ಕೊಡ್ತಾ ಇರುತ್ತೆ. ಹೀಗಾಗಿ ಹವಳವನ್ನು ಧರಿಸ್ರಿ. ಮತ್ತು ದೇವತಾರಾಧನೆಯಲ್ಲಿ ಇವರು ಆದಷ್ಟು ಶಿವನ ಆರಾಧನೆಯನ್ನು ಮಾಡಬೇಕಾಗತ್ತೆ. ಶಿವನ ಆರಾಧನೆ ಮಾಡೋದ್ರಿಂದ ಅನುರಾಧ ನಕ್ಷತ್ರದ ಶನಿ ಮಹಾರಾಜನಿಗೆ ತುಂಬ ಉಪಯೋಗಕರವಾಗಿರುತ್ತೆ. ಹೀಗಾಗಿ ಇನ್ನೂ ಒಬ್ಬರು ಒಂದು ಪ್ರಶ್ನೆ ಕೇಳಿದಿರಿ, ದೇಹ ಶುದ್ಧಿ ಆಯಿತು ಗುರುಗಳೇ, ಮನಃಶುದ್ಧಿ ಹೇಗೆ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಕೇಳಿದಿರಿ. ದೇಹ ಶುದ್ಧಿ, ಮನಃಶುದ್ಧಿ, ವಾಕ್ಶುದ್ಧಿ, 3 ಶುದ್ಧಿಗಳು ನಮ್ಮ ಕೇಂದ್ರೀಕೃತ ಭಾವದಲ್ಲಿರಬೇಕು. ದೇಹವನ್ನು ಸೋಪ್ ಬೇರೆ ಏನೇನೋ ಹಚ್ಚಿ ಕ್ಲೀನ್ ಮಾಡ್ಕೋತೀರಿ, ಮನಸ್ಸನ್ನು ಕ್ಲೀನ್ ಮಾಡ್ಕೋಬೇಕಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೂಲ ಮಂತ್ರ ಜಪ, ಏಕಾಗ್ರತೆ, ಧ್ಯಾನ ಸಾಧನೆ ಮತ್ತು ಸತ್ಸಂಗ. ಒಳ್ಳೆಯವರ ಜೊತೆ ನೀವು ಸಂಘ ಇದ್ದಾಗ ನಿಮಗೆ ಶುದ್ಧಿ ಆಗೇ ಆಗುತ್ತೆ, ಮಾನಸಿಕ ಶುದ್ಧಿ ಆಗೇ ಬಿಡ್ತೀರಿ ನೀವು. ಅದೇ ಬೇರೆ ಬೇರೆ ಜನಗಳ ಜೊತೆ ನೀವು ಇದ್ಬಿಟ್ರೆ ನೀವು ಅದರಲ್ಲೇ ಇದ್ಬಿಡ್ತೀರಿ. ಹೀಗಾಗಿ
ಮನಃಶುದ್ಧಿಯನ್ನು ಸಾಧನೆ ಮೂಲಕ ಏರ್ಪಡಿಸ್ಕೊಳ್ಳಿ. ಒಳ್ಳೆಯ ಸಾಧನೆಯನ್ನು ನೀವು ಮಾಡಿದಾಗ ಮನಃಶುದ್ಧಿ ತುಂಬ ಚೆನ್ನಾಗಾಗುತ್ತೆ. ಹೀಗಾಗಿ ಮತ್ತು ವಾಕ್ ಶುದ್ಧಿ ಆಗುತ್ತೆ. ಅಲ್ಲಿ ಮನಸ್ಸು ಶುದ್ಧಿ ಆದಾಗ ಅಲ್ಲಿಂದ ಬರ್ತಕ್ಕಂಥ ಮಾತುಗಳು ಸಂಪೂರ್ಣ ಶುದ್ಧಿಯಾಗಿರ್ತವೆ. ಟ್ಯಾಂಕ್ನಲ್ಲಿ ನೀರು ಹೇಗಿರುತ್ತೋ ನಲ್ಲಿಯಲ್ಲಿ ಹಾಗೆ ತಾನೇ ಬರೋದು. ಈ ಟ್ಯಾಂಕ್ ಶುದ್ಧಿ ಇಟ್ಕೊಂಡ್ರೆ ನೀರು ಹಾಗೆ ಬರುತ್ತೆ, ಮಾತುಗಳು ಹಾಗೆ ಬರ್ತವೆ. ಇಲ್ಲಿ ಏನಿದೆಯೋ ಅದೇ ಫಿಲ್ಟರ್ ಆಗಿ ಬರುತ್ತೆ. ಹೀಗಾಗಿ ದೇಹ ಶುದ್ಧಿ, ಮನಃಶುದ್ಧಿ, ವಾಕ್ ಶುದ್ಧಿ, ಇವು 3 ಶುದ್ಧಿಗಳು ಆಂತರ್ಯದಲ್ಲಿ ತುಂಬ ಅರ್ಥಗರ್ಭಿತವಾದ ವಿಷಯವಾಗಿದೆ. ಪ್ರತಿಯೊಬ್ಬರು ಗಮನಿಸಿ, ಕಣ್ಣು ಮುಚ್ಕೊಂಡು ಒಂದು 15 ನಿಮಿಷ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಕಾರ್ಯ ಏನು, ಏನು ಬೇಕಾಗಿದೆ, ನನ್ನ ಗುರಿ ಏನು, ಸುಮ್ಮನೆ ಗಮನಿಸಿ. ಆಗ ಗೊತ್ತಾಗುತ್ತೆ ಎಸ್ ನಂದಿದು ಅಂತ. ಹೀಗಾಗಿ ಈ ಪ್ರಶ್ನೆ ಕೇಳಿದ ನಮ್ಮ ಮೈಸೂರಿನ ರಾಜನಿಗೆ ಉತ್ತರವನ್ನು ಹೇಳ್ತಾ ನನ್ನ ವಂದನೆಗಳನ್ನ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದೆ.